ತಾಳಿ ಕಟ್ಟುವ ಶುಭ ವೇಳೆ ಎಲ್ಲರೂ ಕೈಯಲ್ಲಿ ಅಕ್ಷತೆ ಕಾಳು ಹಿಡಿದು ವಧೂವರರ ಮೇಲೆ ಹಾಕಲು ಕಾಯ್ತಾ ಇದ್ರು. ಗಟ್ಟಿ ಮೇಳವೂ ಆಯಿತು. ಹುಡುಗ ತಾಳಿ ಕೈಯಲ್ಲಿ ಹಿಡಿದು ಕಟ್ಟಲು ಮುಂದಾಗ್ತಾ ಇದ್ದಂಗೆ ಹುಡುಗಿ ಬೇಡ ಅಂದ್ಬಿಟ್ಲು. ಎಷ್ಟು ಹೇಳಿದ್ರೂ ಬಿಲ್ಕುಲ್ ಆಗಲ್ಲ ಅಂದ್ಬಿಟ್ಟಿದ್ದಾಳೆ. ಇಷ್ಟಕ್ಕೂ ಕೊನೆ ಕ್ಷಣದಲ್ಲಿ ಮದುವೆ ನಿಂತಿದ್ದು ಯಾಕೆ? ಈ ಘಟನೆ ನಡೆದಿದ್ದು ಎಲ್ಲಿ? ತಾಳಿ ಕಟ್ಟುವಾಗ ನೋ ಅಂದ್ಲು. ಬಾಯ್ ಫ್ರೆಂಡ್ ಜೊತೆ ಹೊರಟು ಬಿಟ್ಲು. ಅಪ್ಪ ಅಮ್ಮ ಕಣ್ಣೀರಿಗೂ ಕರಗಲಿಲ್ಲ. ಮದುವೆ ಗಂಡಿನ ವಿನಂತಿಗೂ ಬಗ್ಗಲಿಲ್ಲ. ಪ್ರೀ ವೆಡ್ಡಿಂಗ್ ರಿಸೆಪ್ಷನ್ ಮಾಡಿಕೊಂಡು ಮದುವೆ ಬೇಡ ಎಂದಿದ್ದೇಕೆ ಮಧುಮಗಳು? ಒಂದ್ಸಲ ಈ ಸೀನ್ ನೋಡಿ. ಮದುವೆ ಮಂಟಪಕ್ಕೆ ನಡೆದುಕೊಂಡು ಬರೋ ಮಧುಮಗಳು ಮದುವೆ ಮಂಟಪದಲ್ಲೂ ಕುಳಿತುಕೊಳ್ತಾಳೆ. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ತಾಳಿ ಕಟ್ಟಿಸಿಕೊಳ್ಳದ ಹಾರವನ್ನು ಕಿತ್ತು ಬಿಸಾಕಿ ಅಲ್ಲಿಂದ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾಳೆ. ಇದೇ ಸೀನ್ ರಿಯಲ್ನಲ್ಲಿ ನಡೆದರೆ ಹೇಗಿರುತ್ತೆ? ಇದೇ ರೀತಿಯ ರಿಯಲ್ ದೃಶ್ಯವನ್ನ ಈಗ ತೋರಿಸ್ತೀವಿ ನೋಡಿ. ನಾನು ಇವರನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ನೋಡಿ, ಎಲ್ಲ ಶಾಸ್ತ್ರಗಳು ಮುಗಿದಿವೆ. ಗಟ್ಟಿಮೇಳ ಅಂತ ಪುರೋಹಿತರು ಹೇಳ್ತಾ ಇದ್ದಂತೆ ಮಧುಮಗಳು ನೋ ಅಂದಿದ್ದಾಳೆ. ಹುಡುಗ ಕೈಯಲ್ಲಿ ತಾಳಿ ಹಿಡಿದುಕೊಂಡು ಕಟ್ಟಲು ಸಾಕಷ್ಟು ಪ್ರಯತ್ನ ಪಟ್ಟರು. ಹುಡುಗಿಯನ್ನು ಒಪ್ಪಿಸಲು ಪ್ರಯತ್ನಿಸಿದ್ರು. ನೋವೇ ಚಾನ್ಸೇ ಇಲ್ಲ ಅಂದುಬಿಟ್ಲು ಹುಡುಗಿ. ಆಗಲ್ಲ ಅಂದ್ರೆ ಆಗಲ್ಲ, ಈ ಮದುವೆ ನನಗೆ ಬೇಡವೇ ಬೇಡ ಅಂತ ಹೇಳಿಬಿಟ್ಲು. ಅಲ್ಲಿದ್ದ ತಂದೆ ತಾಯಿ ಸಂಬಂಧಿಕರು ಕೊನೆಗೆ ಹುಡುಗ ಕೇಳಿಕೊಂಡ್ರು. ಆಕೆ ಮದುವೆಗೆ ಒಪ್ಪಲೇ ಇಲ್ಲ. ಎಸ್, ನೋಡಿದ್ರಲ್ಲ, ಇಷ್ಟು ದಿನ ಈ ರೀತಿಯ ದೃಶ್ಯಗಳೆಲ್ಲ ಸಿನಿಮಾಗಳಲ್ಲಿ ಮಾತ್ರನೇ ನೋಡಬಹುದಿತ್ತು. ಯಾಕಂದರೆ ರಿಯಲ್ ಲೈಫ್ನಲ್ಲಿ ಯಾರೂ ಸಹ ಇಷ್ಟ ಇಲ್ಲದ ಮದುವೆಯನ್ನು ತಾಳಿ ಕಟ್ಟುವವರೆಗೂ ತೆಗೆದುಕೊಂಡು ಬರಲ್ಲ. ಒಂದು ವೇಳೆ ಮನೆಯವರ ಒತ್ತಡಕ್ಕೆ ಮದುವೆ ಆಗಬೇಕಾದ್ರೂ ಮಂಟಪಕ್ಕೆ ಬಂದ ನಂತರ ಮದುವೆಗಳು ನಿಲ್ಲೋದಿಲ್ಲ. ಯಾರೋ ಒಬ್ಬರು ಒಪ್ಪಿಸಿ ಹೇಗೋ ಮದುವೆ ಮಾಡಿಸ್ಬಿಡ್ತಾರೆ. ಆದರೆ ಇಲ್ಲಿ ಹಾಗೆ ಆಗಿಲ್ಲ. ತಾಳಿ ಕಟ್ಟೋ ಶುಭ ವೇಳೆಯಲ್ಲೇ ಮಧುಮಗಳು ಮದುವೆಯನ್ನು ಮುರಿದಿದ್ದಾಳೆ. ಇತ್ತೀಚೆಗೆ ಇಷ್ಟವಿಲ್ಲದೆ ಇರೋ ಮದುವೆಗಳು ಸಾಕಷ್ಟು ಆಗ್ತಾ ಇವೆ. ಯಾರನ್ನೋ ಲವ್ ಮಾಡಿ ಇನ್ಯಾರನ್ನೋ ಮದುವೆ ಆಗ್ತಾರೆ. ಕೊನೆಗೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಡಿವೋರ್ಸ್ ಆಗ್ತಾರೆ. ಎಸ್, ಇತ್ತೀಚೆಗೆ ಮದುವೆ ಆದಷ್ಟು ಸುಲಭವಾಗಿ ಡಿವೋರ್ಸ್ಗಳು ಆಗ್ತಾ ಇವೆ. ಡಿವೋರ್ಸ್ ಎಲ್ಲ ಕಾಮನ್ ಎನ್ನುವಂತೆ ಆಗ್ಬಿಟ್ಟಿದೆ. ಆದರೆ ಈ ರೀತಿ ತಾಳಿ ಕಟ್ಟೋವನ್ನ ಮದುವೆಗಳನ್ನು ನಿಲ್ಲಿಸೋದು ತುಂಬಾನೇ ವಿರಳ. ಆದರೆ ಇತ್ತೀಚೆಗೆ ಅಂಥ ಘಟನೆಗಳು ನಡೀತಾ ಇವೆ. ಮೊನ್ನೆಯಷ್ಟೇ ದೇವನಹಳ್ಳಿಯಲ್ಲಿ ಹುಡುಗ ಮದುವೆಯನ್ನ ನಿಲ್ಲಿಸಿ ಮದುವೆ ಮಂಟಪದಿಂದ ಹೊರಟು ಹೋಗಿದ್ದ. ಆದರೆ ಈಗ ಹಾಸನದಲ್ಲಿ ತಾಳಿ ಕಟ್ಟುವಾಗ ಹುಡುಗಿ ಮದುವೆ ನಿಲ್ಲಿಸಿದ್ದಾಳೆ. ಮತ್ತೆ ಹುಡುಗಿ ರೂಮಿಗೆ ಹೋದ್ರು. ಮಾತಾಡೋದು ಫೋನ್ ಬಂತು ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತದೆ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ಹೋಗೋಲ್ಲ ಅಂತ ಹುಡುಗಿ. ಮುಹೂರ್ತ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟು. ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದೆ? ಇವಾಗನ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ ಅಂತ. ಎಸ್, ಈ ಘಟನೆ ನಡೆದಿರೋದು ಹಾಸನ ಪಟ್ಟಣದಲ್ಲಿ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದ ಮದುವೆಯನ್ನ ಮಧುಮಗಳೇ ನಿಲ್ಲಿಸಿದ್ದಾಳೆ. ಆರಂಭದಲ್ಲಿ ಭಯ ಆಗ್ತಾ ಇದೆ, ಮದುವೆ ಬೇಡ ಅಂದ್ಲು. ಆನಂತರ ನಾನು ತಂದೆ ತಾಯಿ ಜೊತೆ ಇರಬೇಕು, ಅದಕ್ಕೆ ನನಗೆ ಮದುವೆ ಬೇಡ ಅಂದ್ಲು. ಆಗ ಹುಡುಗಿ ತಂದೆ ತಾಯಿ ಜೊತೆಗೆ ಮದುವೆ ಆಗ್ತಾ ಇದ್ದ ಹುಡುಗ ಸಹ ಹುಡುಗಿಯನ್ನ ಒಪ್ಪಿಸೋ ಕೆಲಸ ಮಾಡಿದ್ದ. ಅದಾದ ನಂತರ ಹುಡುಗಿಯನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬಂದು ಕೆಲವು ಶಾಸ್ತ್ರಗಳನ್ನೆಲ್ಲ ಮಾಡಲಾಗಿತ್ತು. ಎಲ್ಲ ಆಗಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮತ್ತೆ ಮಧುಮಗಳು ಖ್ಯಾತೆ ತೆಗೆದಿದ್ಲು. ಅದೇ ರಾಗ ಅದೇ ಹಾಡು ಅನ್ನೋ ಥರ ನನಗೆ ಮದುವೆ ಬೇಡ ಅಂದ್ಲು.
ನೀವು ದೃಶ್ಯಗಳಲ್ಲಿ ನೋಡಬಹುದು. ಮದುವೆ ಮಂಟಪದಲ್ಲಿ ಕುಳಿತಿರೋ ಮಧುಮಗಳು ಎಲ್ಲದಕ್ಕೂ ಒಪ್ಪಿ ಮದುವೆ ಮಾಡಿಕೊಳ್ತಾ ಇದ್ದಾಳೆ. ಎಲ್ಲ ಶಾಸ್ತ್ರಗಳಲ್ಲೂ ಭಾಗವಹಿಸಿದ್ದಾಳೆ. ಕಳಶ ಪೂಜೆಯನ್ನ ಮಾಡ್ತಾ ಇರೋದನ್ನೆಲ್ಲ ನೀವು ನೋಡಬಹುದು. ಹುಡುಗಿ ಮುಖದಲ್ಲಿ ಸಂತೋಷ ಇಲ್ಲ. ಆದರೆ ಮದುವೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಭಯ ಇರುತ್ತಲ್ಲ, ಅದಕ್ಕೆ ಹುಡುಗಿ ಆ ರೀತಿ ಇದ್ದಾಳೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಸಲಿ ಕಥೆ ಬೇರೆನೇ ಇತ್ತು. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಅಳೋಕೆ ಶುರು ಮಾಡಿದ ಹುಡುಗಿ ಮದುವೆ ಮುರಿದು ಬಿಟ್ಲು. ಮದುವೆ ಅಂದರೆ ಅದು ಸುಮ್ಮನೆ ಅಲ್ಲ, ಎರಡು ಕುಟುಂಬಗಳ ಅತ್ಯಂತ ಮಹತ್ವದ ಕಾರ್ಯಕ್ರಮ. ಇಬ್ಬರು ತಂದೆ ತಾಯಿಯ ಕನಸು. ದುಡ್ಡು ಇದೆಯೋ ಇಲ್ಲೇವೋ, ಸಂಬಂಧಿಕರ ಮುಂದೆ ತಲೆ ಎತ್ತಿಕೊಂಡು ಓಡಾಡಬೇಕು ಅಂದರೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು. ಸಾಲ ಸೂಲ ಮಾಡಿ ಆದರೂ ಮಕ್ಕಳ ಮದುವೆಯನ್ನು ಗ್ರ್ಯಾಂಡಾಗಿ ಮಾಡಬೇಕು ಅಂತ ತಂದೆ ತಾಯಿ ಕನಸು ಕಟ್ಟಿರ್ತಾರೆ. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿರ್ತಾರೆ. ಇಷ್ಟೆಲ್ಲ ಮಾಡೋದು ಮಕ್ಕಳ ಮೇಲಿನ ಪ್ರೀತಿಗಾಗಿ, ಸಂಬಂಧಿಕರ ಮುಂದೆ ಮರ್ಯಾದೆಗಾಗಿ. ಆದರೆ ಅಂಥ ಸಂಬಂಧಿಕರ ಮುಂದೆಗೆ ಈಗ ಮದುವೆ ಮುಂದು ಮುರಿದು ಬಿದ್ದಿದೆ. ನೀವು ನೋಡಬಹುದು ಎಷ್ಟೊಂದು ದೊಡ್ಡ ಕಲ್ಯಾಣ ಮಂಟಪ, ಎಷ್ಟೊಂದು ಸಂಬಂಧಿಕರು. ಸಂತಸ ಸಂಭ್ರಮದಲ್ಲಿ ತುಂಬಿ ತುಳುಕಬೇಕಿದ್ದ ಕಲ್ಯಾಣ ಮಂಟಪದಲ್ಲಿ ಭಯ, ಗಲಾಟೆ, ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಆ ತಂದೆ ತಾಯಿಗಳ ಮುಖದಲ್ಲಿ ದುಃಖ ಕಾಣಿಸ್ತಾ ಇದೆ. ನೂರಾರು ದಿನಗಳ ತಯಾರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದ ಮದುವೆಯನ್ನ ಕೆಲವೇ ಕ್ಷಣಗಳಲ್ಲಿ ನಿಲ್ಲಿಸಿರೋ ಮಧುಮಗಳು ಮದುವೆ ಇಷ್ಟ ಇಲ್ಲ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇನ್ನೇನು ಕಟ್ಟಬೇಕು, ಒಂದು ಚೂರು ಕತ್ತು ಅಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ಲು. ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಲಿ. ಹುಡುಗಿ ಏನೋ ಬೇರೆ ಲವ್ ಅಂತೆ. ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು. ಏನು ಮಾಡ್ಯಾರೋ ಅವಳು ಒಪ್ಪನಿಲ್ಲ. ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನ ಸ್ಟೇಷನಿಗೆ ಕರ್ಕೊಯ್ಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆಯೂ ಖರ್ಚುಬಿಟ್ಟು ಅದೇನು ಮಾಡ್ತಾರೆ ನೋಡಬೇಕು. ಹುಡುಗ ಕೆಟ್ಟವನು, ಆ ವಿಚಾರ ಈಗ ಗೊತ್ತಾಯಿತು. ಅದಕ್ಕೆ ಮದುವೆ ಬೇಡ ಅಂದರೆ ಓಕೆ ಎನ್ನಬಹುದು. ಹುಡುಗನಿಗೆ ಮೊದಲೇ ಮದುವೆ ಆಗಿದೆ, ಅಫೇರ್ ಇದೆ ಅಂದ್ರೂ ಪರವಾಗಿಲ್ಲ. ಆದರೆ ಹುಡುಗ ತುಂಬಾನೇ ಒಳ್ಳೆಯವನು, ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಂತೆ. ಹುಡುಗಿ ಕಡೆಯವರು ಎಲ್ಲ ವಿಚಾರಣೆ ಮಾಡಿ ಹುಡುಗ ಒಳ್ಳೆಯವನು ಅಂತ ಗೊತ್ತಾದ ಮೇಲೆ ಮದುವೆ ಮಾಡಲು ನಿಂತಿದ್ರು. ಆದರೆ ಅಂಥ ಒಳ್ಳೆ ಹುಡುಗನಿಗೆ ಈಗ ಹುಡುಗಿ ಕೈ ಕೊಟ್ಟಿದ್ದಾಳೆ. ಹುಡುಗ ಕಣ್ಣೀರು ಹಾಕಿ ಕೇಳಿಕೊಂಡ್ರು, ನನಗೆ ಮದುವೆ ಬೇಡ ಸ್ವಾಮಿ ಎಂದಿದ್ದಾಳೆ. ತಾಳಿ ಕಟ್ಟುವ ಮುನ್ನ ಮದುವೆ ಬೇಡ ಎಂದಿದ್ದೇಕೆ? ಆ ಒಂದು ಫೋನ್ ಕಾಲ್ ಹುಡುಗಿ ಮನಸ್ಸು ಬದಲಿಸಿತ. ಅದ್ದೂರಿ ರಿಸೆಪ್ಷನ್, ಅದ್ದೂರಿ ಪ್ರೀ ವೆಡ್ಡಿಂಗ್ ಶೂಟ್, ಅದ್ದೂರಿ ಮದುವೆ, ಹೀಗೆ ಎಲ್ಲವೂ ಅದ್ದೂರಿಯಾಗಿ ಮಾಡಲಾಗ್ತಾ ಇತ್ತು. ಮಗಳ ಮದುವೆಯನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಅವರ ತಂದೆ ತಾಯಿ ತೀರ್ಮಾನಿಸಿದ್ರು. ಅತ್ತ ಹುಡುಗನ ಕುಟುಂಬದವರೂ ಸಹ ಯಾವುದಕ್ಕೂ ಕಡಿಮೆ ಮಾಡದೆ ಮದುವೆಯನ್ನ ಮಾಡ್ತಾ ಇದ್ರು. ಎಲ್ಲ ಕಡೆ ಸಂಭ್ರಮ, ಸಡಗರ. ದೂರದ ಊರುಗಳಿಂದ ಸಂಬಂಧಿಕರು ಬಂದಿದ್ರು. ರಾತ್ರಿ ಇಡೀ ಎಲ್ಲ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೆದಿದ್ವು. ಆದರೆ ಬೆಳಿಗ್ಗೆ ತಾಳಿ ಕಟ್ಟೋ ಮುನ್ನ ಹುಡುಗಿಗೆ ಬಂದ ಒಂದು ಫೋನ್ ಕಾಲ್ ಎಲ್ಲವನ್ನ ಉಲ್ಟಪಲ್ಟ ಮಾಡಿಬಿಟ್ಟಿದೆ. ಎಸ್, ಆ ಒಂದು ಫೋನ್ ಕಾಲ್ ಬರೋ ಮುನ್ನ ಎಲ್ಲವೂ ಚೆನ್ನಾಗೇ ಇತ್ತು. ಮದುವೆ ಕೆಲಸಗಳು ನಡೀತಾ ಇದ್ವು. ಹುಡುಗಿ ಸಹ ಎಲ್ಲ ಶಾಸ್ತ್ರಗಳಲ್ಲಿ ಭಾಗವಹಿಸಿದ್ಲು. ಆದರೆ ತಾಳಿ ಕಟ್ಟೋ ಮುನ್ನ ಬಂದ ಫೋನ್ ಆ ಹುಡುಗಿಯನ್ನ ಮದುವೆ ನಿಲ್ಲಿಸುವಂತೆ ಮಾಡಿತ್ತು. ಫೋನ್ ಬಂದ ಕೂಡಲೇ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಹುಡುಗಿ ಯಾರು ಎಷ್ಟು ಹೇಳಿ ಮನವೊಲಿಸಿದ್ರೂ ಕೇಳಿಲ್ಲ. ಮದುವೆ ಬೇಡ ಅಂತ ಸೀದಾ ಪೊಲೀಸ್ ಠಾಣೆಗೆ ಹೋಗಿದ್ದಾಳೆ.
ಮದುವೆ ಮನೆಯಲ್ಲಿ ಮದುವೆ ನಿಂತರೆ ಹುಡುಗಿಗೆ ಮಾತ್ರ ಸಮಸ್ಯೆ ಅಲ್ಲ, ಹುಡುಗನಿಗೂ ಸಮಸ್ಯೆ ಆಗುತ್ತೆ. ಹುಡುಗನ್ನ ಒಬ್ಬ ಹುಡುಗಿ ತಾಳಿ ಕಟ್ಟೋ ಮುನ್ನ ರಿಜೆಕ್ಟ್ ಮಾಡಿದ್ದಾಳೆ ಅಂದ್ರೆ ಬೇರೆಯವರು ಆ ಹುಡುಗನನ್ನ ಮತ್ತೆ ಯಾವ ರೀತಿ ನೋಡ್ತಾರೆ? ಸದ್ಯ ಆ ಹುಡುಗ ಸಹ ಮದುವೆ ನಿಂತಿದ್ದಕ್ಕೆ ಕಣ್ಣೀರು ಹಾಕಿದ್ದಾನೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಸಾಕಷ್ಟು ಪ್ರಯತ್ನ ಮಾಡಿದ್ದಾನೆ. ಮದುವೆ ಯಾಕೆ ಬೇಡ ಅಂತ ಕೇಳಿದ್ದಾನೆ. ಏನು ಹೇಳಿದ್ರೂ ಆ ಹುಡುಗಿ ತನ್ನ ನಿರ್ಧಾರ ಬದಲಾಯಿಸಿಲ್ಲ. ಆಗ ಹೋಗಲಿ ಬಿಡಿ, ನನಗೂ ಮದುವೆ ಬೇಡ ಅಂತ ಆ ಹುಡುಗ ಕಣ್ಣೀರು ಹಾಕಿದ್ದಾನೆ. ಹಾಸನ ತಾಲೂಕಿನ ಭೂವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ್ ಅವರ ನಡುವೆ 3 ತಿಂಗಳ ಹಿಂದೆಯೇ ಮದುವೆ ನಿಶ್ಚಯ ಆಗಿತ್ತು. ಆಗಿನಿಂದ ಏನೂ ಹೇಳದೆ ಮದುವೆಗೆ ಒಪ್ಪಿಕೊಂಡಿದ್ದ ಹುಡುಗಿ ತಾಳಿ ಕಟ್ಟೋ ಮುನ್ನ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾಳೆ. ಸರ್ಕಾರಿ ಶಿಕ್ಷಕನಾಗಿರೋ ಹುಡುಗನನ್ನ ಬೇಡ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಿ ಕೂತಿದ್ದಾಳೆ. ಪೂಜಾ ಕಾರ್ಯಕ್ರಮಗಳು ನಡೆದು ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಾಗ ವಧು ಮದುವೆ ಬೇಡ ಸ್ವಾಮಿ ಅಂತ ಬಂದಿದ್ದ ನೆಂಟರಿಗೆಲ್ಲ ಶಾಕ್ ಕೊಟ್ಟಿದ್ದಾಳೆ. ಜಸ್ಟ್ ಒಂದೇ ಒಂದು ನಿಮಿಷ ಮೌನವಾಗಿ ಇದ್ದಿದ್ರೆ ಹುಡುಗ ತಾಳಿ ಕಟ್ಟಿಬಿಡ್ತಾ ಇದ್ದ. ಮದುವೆ ಮುಗಿದು ಹೋಗ್ತಾ ಇತ್ತು. ಆದರೆ ತಾಳಿ ಕಟ್ಟೋ ಟೈಮಲ್ಲಿ ಆ ಹುಡುಗಿಗೆ ಧೈರ್ಯ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ. ಈಗ ಮದುವೆ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ, ಅಪ್ಪ ಅಮ್ಮ ಸಂಬಂಧಿಕರ ಮುಂದೆ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಿದ್ರೂ ಧೈರ್ಯ ಮಾಡಿ ನನಗೆ ಮದುವೆ ಬೇಡ ಅಂದ್ಲು. ತಾಳಿ ಕಟ್ಟಿಸಿಕೊಳ್ಳದ ಹಿಂದಕ್ಕೆ ಹೋಗಿ ತಲೆ ಅಲ್ಲಾಡಿಸಿಬಿಟ್ಲು. ಅಲ್ಲಿಗೆ ಮಾಡಿಕೊಂಡಿದ್ದ ಸಿದ್ಧತೆಗಳೆಲ್ಲ ನೀರಲ್ಲಿ ಹೋಮ ಮಾಡಿದಂಗಾಯ್ತು. ಹೋಗ್ಲಿ ಫೋಟೋ ಶೂಟ್ಗೆ ಹೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗಿ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಹಾಂ ಬೇಡ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ. ಎಲ್ಲ ಮಾಡ್ಯವ್ರೆ, ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ಹೌದು, ಇಷ್ಟೆಲ್ಲ ಸಿದ್ಧತೆ, ಇಷ್ಟೆಲ್ಲ ಖರ್ಚು ಇವತ್ತಿನ ದಿನಗಳಲ್ಲಿ ಮದುವೆ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಅದರ ಹಿಂದೆ ಎಷ್ಟೋ ಶ್ರಮ ಇರುತ್ತೆ. ಆದರೆ ಅದೆಲ್ಲವನ್ನ ಒಂದೇ ಕ್ಷಣದಲ್ಲಿ ಮಧುಮಗಳು ಹಾಳು ಮಾಡಿದ್ದಾಳೆ. ನೀವು ನೋಡಬಹುದು, ಅಡುಗೆ ಕೋಣೆಯಲ್ಲಿ ಬಗೆ ಬಗೆಯ ಖಾದ್ಯಗಳು ರೆಡಿ ಆಗ್ತಾ ಇವೆ. ಒಂದು ಕಡೆ ರಸಗುಲ್ಲ, ಮತ್ತೊಂದು ಕಡೆ ಹೋಳಿಗೆ, ರೊಟ್ಟಿ ಅಂತ ವೆರೈಟಿ ತಿಂಡಿಗಳನ್ನು ಮಾಡಿಸಿದ್ದಾರೆ. ಆದರೆ ಮದುವೆ ನಿಂತ ಗಲಾಟೆ ಗದ್ದಲದಲ್ಲಿ ಅದನ್ನೆಲ್ಲ ತಿನ್ನೋರೇ ಇಲ್ಲದಂತಾಗಿದೆ. ಮದುವೆ ಗಲಾಟೆಗೂ ಮುನ್ನ ಒಂದಷ್ಟು ಜನ ಬಂದು ಊಟ ಮಾಡಿಕೊಂಡು ಹೋಗಿದ್ದು ಬಿಟ್ರೆ ಮದುವೆ ಮುರಿದು ಬಿದ್ದ ನಂತರ ಯಾರೂ ಸಹ ಊಟದ ಕಡೆಗೆ ಹೋಗಿಲ್ಲ. ಮದುವೆ ನಿಂತು ಎಲ್ಲರೂ ದುಃಖದಲ್ಲಿ ಇರುವಾಗ ಊಟ ಮಾಡಲು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಯಾರೂ ಸಹ ಊಟದ ಕೋಣೆ ಕಡೆಗೆ ಹೋಗಿಲ್ಲ. ಹಾಗಾಗಿ ಊಟಕ್ಕೆ ಹಾಕಿದ ಎಲೆಗಳು, ವಾಟರ್ ಬಾಟಲ್ ಹಾಗೆ ಬಿದ್ದಿವೆ. ಇಡೀ ಊಟದ ಮನೆ ಖಾಲಿ ಹೊಡಿತಾ ಇದೆ. ಮದುವೆ ಗಂಡಿಗೆ ಶಾಕ್ ಕೊಟ್ಟ ಮಧುಮಗಳು. ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ ಹುಡುಗನ ಮನೆಯವರು. ಯಾರೇ ಆಗಲಿ, ಇಷ್ಟ ಇದ್ರೆ ಮದುವೆಗೆ ಒಪ್ಪಿಕೊಳ್ಳಬೇಕು, ಇಲ್ಲ ಅಂದ್ರೆ ಆಗಲ್ಲ ಅನ್ಬೇಕು. ಆದರೆ ಇಲ್ಲಿ ಹುಡುಗಿ 3 ತಿಂಗಳಿಗೂ ಮುನ್ನವೇ ಮದುವೆಗೆ ಒಪ್ಪಿಕೊಂಡಿದ್ಲು. ಅದ್ಧೂರಿಯಾಗಿ ಫೋಟೋಶೂಟ್ ಸಹ ಮಾಡಿಸಿಕೊಂಡಿದ್ಲು. ನೀವು ನೋಡಬಹುದು, ಎಲ್ಲೆಲ್ಲೋ ಹೋಗಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. 3 ತಿಂಗಳಿನಿಂದ ಖುಷಿಯಾಗಿ ಇದ್ದು ಈಗ ಹುಡುಗ ಮದುವೆ ಬಗ್ಗೆ ಕನಸು ಕಟ್ಟಿಕೊಂಡ ನಂತರ, ಆಸೆಗಳನ್ನು ಚಿಗುರಿಸಿಕೊಂಡ ನಂತರ ನನಗೆ ಈ ಹುಡುಗ ಬೇಡ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾಳೆ. ಆ ಹುಡುಗ ಸರ್ಕಾರಿ ಶಾಲಾ ಶಿಕ್ಷಕ. ಮನಸ್ಸು ಮಾಡಿದ್ರೆ ಒಳ್ಳೆಯ ಹುಡುಗಿಯನ್ನ ಮದುವೆ ಆಗಿ ಆರಾಮಾಗಿ ಇರಬಹುದಿತ್ತು. ಆದರೆ ಈ ಹುಡುಗಿ ಮದುವೆಗೆ ಒಪ್ಪಿಕೊಂಡು ಇಷ್ಟ ಇರೋ ರೀತಿ ನಟಿಸಿ ಈಗ ಕೊನೆ ಕ್ಷಣದಲ್ಲಿ ಕೈಕೊಟ್ಟಿದ್ದಾಳೆ. ಹುಡುಗ ಕಣ್ಣೀರು ಹಾಕಿ ಕೇಳಿಕೊಂಡ್ರೂ ಕರಗಿಲ್ಲ. ಇದರಿಂದ ಹುಡುಗನ ಮನೆಯವರಿಗೂ ನಷ್ಟ ಮತ್ತು ಅನ್ಯಾಯ ಆಗಿದ್ದು ಅವರು ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾರೆ. ವಧುವಿನ ಕಡೆಯವರಿಂದ ಮೋಸವಾಗಿದೆ ಅಂತ ದೂರು ನೀಡಲು ಮುಂದಾಗಿದ್ದಾರೆ. ಮಾನಸಿಕವಾಗಿ, ಆರ್ಥಿಕವಾಗಿ ನಮಗೆ ನಷ್ಟವಾಗಿದೆ, ನಮಗೆ ನ್ಯಾಯ ಬೇಕು ಅಂತ ಪೊಲೀಸರ ಮುಂದೆ ಕೇಳಿಕೊಂಡಿದ್ದಾರೆ. ಹುಡುಗಿ ಮಾಡಿದ ಕೆಲಸದಿಂದ ಈಗ ಮಂಟಪದಲ್ಲಿ ಇರಬೇಕಾದ ಜನರೆಲ್ಲ ಪೊಲೀಸ್ ಠಾಣೆಯಲ್ಲಿ ಇರುವಂತಾಗಿದೆ.
ಮದುವೆ ಪ್ರಹಸನ ಮದುವೆ ಮಂಟಪದಿಂದ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿದ್ದು ಹಾಸನ ಬಡಾವಣೆ ಠಾಣೆಯಲ್ಲಿ ವಧುವನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಧು ವರನ ಸಂಬಂಧಿಗಳನ್ನೂ ವಿಚಾರಣೆ ಮಾಡಲಾಗಿದೆ.